ಕಳಿ ಅಂದ್ರೆ ಇವಾಗ 2 ಲಕ್ಷ ರೂಪಾಯಿ ಸಾಲ ಮಾಡೋದು ಮುಖ್ಯ ಅಂತಾನೆ ನೀವು ಅಂತೀರಾ? ಯಾಕಂದ್ರೆ ತಿರುಗಿ ಸಾಲ ತೀರ್ಸೋಕೆಂದ್ರೆ ಹೆಚ್ಚಿಗಿಚ್ಚಿ ಕಮ್ಮಿ ಆಗೋಗ್ಬಿಟ್ರೆ ಕಷ್ಟ ಆಗೋಗ್ಬಿಡ್ತದೆ ಅಂತ ಭಯ ಅಷ್ಟೇ ನೀನಿಯ. 2 ಲಕ್ಷ ರೂಪಾಯಿ ಬಡ್ಡಿ ಬೇರೆ ಕಟ್ಟಬೇಕು. ಅತ್ತೆ, ನಾನು ಮದ್ವೆ ಮಾಡ್ಕೊಳ್ಳೋ ಮನೆಗೆಯಿಂದ ಎಷ್ಟೊಂದು ಒಡವೆ ಎಲ್ಲಾ ಬತ್ತೆ, ಕಾರು ಅಂತದ್ರಾಗೆ ನಿಮ್ 2 ಲಕ್ಷ ರೂಪಾಯಿ ಲೆಕ್ಕನ ಅತ್ತೆ. ಅದೇ ಧೈರ್ಯದ ಮೇಲೆ ನೀನಿಯ ನಾನುನುವೆ ಹ್ಞೂ ಬಿಡು ಆಯ್ತು ಅಂತ ಸುಮ್ಕಿರೋದು. ಅದೇ ನೀನಿಯ ಧೈರ್ಯ ನನಗೂನುವೆ. ಹೆಂಗೋ ಕಾಸು ಬರ್ತದಲ್ಲ ಸಾಲ ಮಾಡನಿ ಅಂತ ಹೇಳ್ಬಿಟ್ಟು. ಅಲ್ಲ ಈ ಬಡ್ಡಿ ಹೆಂಗಸ್ರೆಲ್ಲನುವೆ ನಿಜವಾಗೂನುವೆ ನನಗೆ ಸೀರೆ ಪೀರೆ ಗೀರೆ ಅವು ಇವು ಹಂಚಿದ್ರೆ ನಿಜವಾಗೂ ನನ್ನ ಪರನೇ ಮಾತಾಡ್ತಾರೆ ಅಂತ ಅಂತಿರಳಿ ಅಂದ್ರೆ. ಯಾಕತ್ತೆ ಅನ್ನಕ್ಕಿಲ್ಲ, ಹೆಂಗುಸ್ರುಗಳಿಗೆಲ್ಲನೂ ಸೀರೆ ಹುಚ್ಚು, ಗಂಡಸ್ರಿಗೆಲ್ಲ ಕುಡಿಯೋ ಹುಚ್ಚು. ಇವ್ರಿಗೆಲ್ಲ ಕೊಟ್ಬಿಟ್ರೆ ಏ ನೀವೇ ದೇವ್ರು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಬಿಡ್ತಾರೆ. ನಿಮ್ ಸೊಸೆ ಏನ್ ಮಾಡ್ತಾವಳೆ ಊರಿಗೋಸ್ಕರ? 10 ರೂಪಾಯಿದೇನೋ ಮಾಡ್ತೀರಾ ನಿಮ್ ಸೊಸೆ ಊರಿಗೋಸ್ಕರ? ಎಲ್ಲಾನುವೆ ಸುಮ್ಮನೆ ಕುಂತವಳೆ. ಅವಳ ತ ಕಾಸುನುವೆ ಇಲ್ಲ ಅನ್ನಿಸ್ತದೆ ಮಾಡಕ್ಕೆ, ಅದಕ್ಕೆ ಮುಚ್ಕೊಂಡು ಕುಂತವಳೆ. ಈಗ ನೀವು ಶುರು ಮಾಡ್ಕೊಳ್ಳಿ, ಗೊತ್ತಾಯ್ತದೆ. ಅಲ್ಲ ನನಗೂನುವೆ ಮುಖ್ಯಸ್ಥೆ ಆಗಕ್ಕೆ ಆಸೆ ನೀನಿಯ. ಆದರೆ ಸಾಲ ಮಾಡಬೇಕಲ್ಲ, ಸಾಲ ಮಾಡಿ ತಿರ್ಗೇನಾರ ಎಡವಟ್ಟು ಗಿಡವಟ್ಟು ಆಗೋಗ್ಬಿಡ್ತದೇನೋ ಸಾಲ ಮಾಡಿ ಅಂತ ಹೇಳ್ಬಿಟ್ಟು ಭಯ ಅಷ್ಟೇ ನೀನಿಯ. ಏನಾದ್ರೂ ಆಮೇಕಿಂತ ಸಾಲ ಗೀಲ ಆಗೋಗ್ಬಿಟ್ಟು ಅದು ಇದು. ಅಯ್ಯೋ, 2 ಲಕ್ಷ ರೂಪಾಯಿಗೆಲ್ಲ ಚಿಂತೆ ಮಾಡ್ತಿರಲ್ಲತ್ತೆ. 2 ಲಕ್ಷ ರೂಪಾಯಿ ಬಗ್ಗೆ ನೀವು ಯೋಚನೆ ಮಾಡ್ಕೊಳಕ್ ಹೋಗ್ಬೇಡಿ. ಹೆಂಗೋ ನಾನು ಇದೀನಲ್ಲ, ನಾನು ತೀರಿಸ್ತೀನಿ. ಬರ್ರಿ ಅಯ್ಯಪ್ಪನ ಹತ್ರ ಕರ್ಕೊಂಡು ಹೋಯ್ತೀನಿ. ಅಯ್ಯಪ್ಪ ನೀಟಾಗಿ ಸಾಲ ಕೊಟ್ಬಿಡ್ತಾನೆ. ಏನ್ ತೊಂದರೆನೇ ಇಲ್ಲ. ಕೇಳಿದ ತಕ್ಷಣ ಸಾಲ ಹಿಂಗೆ ಮುಂದಕ್ಕೆ ಇಟ್ಬಿಡ್ತಾನೆ. ಏನಾರ ಒಂಚೂರು ಸೈನ್ ಪೈನ್ ಕೇಳ್ತಾನೆ ಅಷ್ಟೇ. ಹಾಕ್ಬಿಡಿ, ಏನಾಗಕ್ಕಿಲ್ಲ. ಅತ್ತೆ, ಜೀವನದಾಗೆ ಸೊಸೆ ಮುಂದೆ ಯಾವತ್ತೂ ಸೋಲ್ಬಾರ್ದತ್ತೆ. ಸೋತ್ರೆ ಮೂರ್ಖಸು ಮುರ್ವದಿರ್ತದ. ಅವಳು ಆಮೇಕಿಂದ ತಲೆ ಮ್ಯಾಲೆ ಎಗ್ರಿಸ್ಕೊಂಡು ಓಡಾಡ್ತಿರ್ತಾಳೆ. ನೀವು ಬಹಳ ಚೀಪ್ ಆಗೋಗ್ಬಿಡ್ತೀರಾ. ಊರ್ ಮುಖ್ಯಸ್ಥೆ ಆದ್ರೆ ಸಿಗೋ ಮುರ್ವಾದಿ ನಾರ್ಮಲ್ ಆಗಿದ್ರೆ ಸಿಗಕ್ಕಿಲ್ಲ ಕಣತ್ತೆ. ನೋಡಿ, ಬರ್ರಿ ಎದ್ರು ಕಳದ್ ಬಿಟ್ಬಿಟ್ಟು ಸಾಲ ತಾನೆ, ಬರೀ 2 ಲಕ್ಷ ತಾನೆ. ಅಯ್ಯೋ ಬನ್ನಿ ಅತ್ತೆ, ಹೆಂಗೋ ತೀರ್ಸ್ಕೊಂಡ್ರಾಯ್ತು. ನಿಮ್ಗಿನ್ನ ಹೆಚ್ಚತ್ತೆ. ನಿಮ್ಗೆ ಗೊತ್ತಿಲ್ವ ನಾನು ಏನು ಅಂತ? ನನಗೆ ನೀವಷ್ಟೇ ಮುಖ್ಯ. ನೀವು ಗೆಲ್ಬೇಕು, ನೀವು ಸಂತಕ್ಕಿರ್ಬೇಕು. ಅಳಿ ಅಂದ್ರೆ ನೀವನ ನನ್ನ ಮಗ ಆಗ್ಬಾರ್ದಾಗಿತ್ತ ಅಂತ ಅನ್ನಿಸ್ತದೆ. ಎಷ್ಟೆಲ್ಲ ಸಹಾಯ ಮಾಡ್ತೀರಾ, ಎಷ್ಟೆಲ್ಲ ಹೇಳಿದ್ದೆಲ್ಲ ಕೇಳ್ತೀರಾ, ಏನೇನೇನೋ ಮಾಡ್ತೀರಾ ನನಗೋಸ್ಕರ. ಆದರೆ ಬಡ್ಡಿ ನನ್ನ ಮಗ ಅವನಲ್ಲ ನನ್ನ ಮಗ. ನನಗೋಸ್ಕರ ಕ್ಯಾರೆ ಅಂತನೂ ಅನ್ನಕ್ಕಿಲ್ಲ, ನನಗೋಸ್ಕರ ಏನೂ ಮಾಡೋಕ್ಕಿಲ್ಲ. ನನಗೋಸ್ಕರ ಅದೇನೋ ಒಂಥರಲ್ಲ ಬುಟಾಕ್ ಎಂಡ್ರು ಸೆರಗಿಡ್ಕೊಂಡು ಬೇವರ್ಸಿ ನನ್ನ ಮಗ ಹೊಂಟೋಗಿದ್ದೇನೆ ನೀ. ಏನು ಮಾಡೋ ನನಗೋಸ್ಕರ? ಅಯ್ಯೋ ಬುಡಿ, ಅವ್ನು ಮಾಡ್ಲಿಲ್ಲ ಅಂತಂದ್ರೆ ಏನಂತೆ, ನಾನು ಮಾಡ್ತಾ ಇದ್ದೀನಲ್ಲ. ಸರಿ ಸರಿ ಬಾ ಹೋಗೋಣ. ನೋಡ್ಲಾ, ಸಾಲ ಅನ್ನೋದು ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಮನ್ಮಕ್ಳನ್ನು ಕರ್ಕೊಬಿಟ್ಟು ಬಂದು ಇಲ್ಲಿ ಜೀತ ಮಾಡಿಸ್ಬಿಡ್ತೀನಿ ಅಷ್ಟೇ. ಬಡ್ಡಿ ನನ್ನ ಮಗನೇ ಕೇಳಿದ್ನಲ್ಲ, ದುಡ್ಡು ಟೇಮ್ ಟು ಟೇಮ್ ಮನಗ್ ಗೊತ್ತಿರ್ಬೇಕು. ಬಡ್ಡಿ ಅಷ್ಟೇ ನೀನಿಯ. ಅಸ್ಲು ಕೊಡ್ತೀಯೋ ಕೊಡಲ್ವಾ ಅದು ನಾನು ಕೇಳಕ್ಕಿಲ್ಲ. ನನಗಂತೂ ಬಡ್ಡಿ ಮಾತ್ರ ಬಂದು ಮಂತಾಗ ಬೀಳ್ತಾ ಇರಬೇಕು ಅಂದ್ರೆ ಬೀಳ್ತಾ ಇರ್ಬೇಕು ಅಷ್ಟೇನೆ. ಆಯ್ತು ಪಾಪಣ್ಣ, ಆಯ್ತು ಕೊಟ್ಬಿಡ್ತೀನಿ. ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಾನೀಗ ಏನು ಮಾಡ್ತೀನಿ, ನನ್ನ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೂ ಚೆನ್ನಾಗಿ ಗೊತ್ತು ನಿನಗೆ. ಅಳಿ ಅಂದ್ರೆ ಯಾಕೋ ನನಗೆ ಭಯ ಆಯ್ತಾಯ್ತಳಿ ಅಂದ್ರೆ ಕೈ ಕಾಲೆಲ್ಲ ನಡುಕ್ತೈತೆ. ಇವ ನೋಡ್ರೆ ಇಷ್ಟು ಜೋರಾಗಿ ಮಾತಾಡ್ತಾವನಲ್ಲ. ಅತ್ತೆ, ತಲೆ ಕೆಡಿಸ್ಕೊಬೇಡಿ. ಅಯ್ಯೋ ಮ್ಯಾನೇಜ್ ಮಾಡೋಣ, ಏನೋ ಒಂದು ಹೇಳೋಣ. ಅಯ್ಯೋ ಬಡ್ಡಿ ಗಿಡ್ಡಿ ಕೊಟ್ಕೊಂಡ್ರಾಯ್ತು. ಯಾಕೆ ತಲೆ ಕೆಡಿಸ್ಕೊಂತೀರ ನೀವು? ಸುಮ್ಕಿರಿ. ಹಾ, ಸರಿ ಸರಿ ಹೋಗು. ನೋಡು, ಇನ್ನು 2 ದಿನದಾಗೆ ಬಡ್ಡಿ ದುಡ್ಡು ತಂದು ಮನೆ ಹತ್ರ ಇಕ್ಬಿಡ್ಬೇಕು ಅಷ್ಟೇನೆ. ನಿನಗೆ ಗೊತ್ತಲ್ಲ, ಬಡ್ಡಿ ವಸೂಲಿಗೆ ನಾನು ಬರಲ್ಲ. ನಾನು ಬಂದೆ ಅಂದ್ರೆ ಮುಂದೆ ಏನಾಯ್ತದೆ ಅಂತ ನಿನಗೆ ಗೊತ್ತು. ನಾನು ಬಂದೆ ಅಂದ್ರೆ ಕತೆ ಕತೆ ಮುಗಿಸ್ಬಿಡ್ತೀನಿ ಮಗನೇ. ಒಯ್ತಾ ಇರೋ. ಆಯ್ತಣ್ಣ. ಓ ಬರ್ರಿ ಬರ್ರಿ. ಅಣ್ಣ ನಮಸ್ಕಾರ, ನಾವಿಲ್ಲೇ ಪಕ್ಕದೂರರು. ಇವ್ರು ನಮ್ಮ ಅತ್ತೆ ಬಂಗಾರಮ್ಮ ಅಂತ. ಹಾ, ಬಂಗಾರಮ್ಮ ಗೊತ್ತು ಹೇಳಿ. ನೀವೇನು ನನ್ನ ಹುಡುಕಬಿಟ್ಟು ಬರೋ ಅಂಥದ್ದು? ನನ್ನ ಹತ್ರಕ್ಕೆ ಬರೋರೆಲ್ಲ ಕಷ್ಟದಾಗಿರೋರು, ದುಡ್ಡು ಬೇಕಾಗಿರೋರು ಬರ್ತಾರೆ. ನೀವು ಬಂಗಾರಮ್ಮ, ಅದ್ರಾಗೂ ಬಡ್ಡಿ ಬಂಗಾರಮ್ಮ. ಜನರಿಗೆಲ್ಲ ನೀವೇ ಬಡ್ಡಿ ಕೊಡೋರು. ಅಂಥದ್ರಾಗ ನೀವು ನನ್ನ ಹತ್ರ ಬಂದಿದ್ದೀರಾ ಅಂದ್ರೆ ಬೇರೆ ಏನೋ ವಿಚಾರ ಇರಬೇಕು ಅಂತಾನೆ ಅರ್ಥ. ಹೇಳಿ, ಏನ್ ವಿಚಾರ? ಅದು ಮನೆ ಕಡೆ ಹೊಸಿ ತೊಂದರೆ ಆಗ್ಬಿಟ್ಟೈತೆ ಪಾಪಣ್ಣವ್ರೆ. ಅಲ್ಲೆಲ್ಲನೂ ಹೊಸಿ ಶಾನೆ ತೊಂದರೆ. ಅಂದ್ರೆ ಇವ್ರ ಗಂಡ ಅವರೆಲ್ಲ ನಮ್ಮ ಮಾವ ಎಲ್ಲನೂ ಅಡ ಇಕ್ಬಿಟ್ಟು ಸಾಲ ಮಾಡ್ಬಿಟ್ಟು ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ. ಏನ್ ಮಾಡಿದ್ರು ಸಾಲ್ಗಾರಲ್ಲ ಬಂದು ನಂದು ಆ ಜಮೀನು, ನಂದು ಈ ಮನೆ ಅಂತೆಲ್ಲ ಬರ್ಸ್ಕೊಂಡು ಹೊಂಟೋಗ್ಬಿಟ್ರು. ಈಗ ಏನಾಯ್ತೈತೆ ಅಂತ ಹೇಳಿದ್ರೆ ದುಡ್ಡು ಬರಬೇಕು, ನಮ್ದು ಹೊಸಿ ದುಡ್ಡೆಲ್ಲ ಬರಬೇಕು. ಆದ್ರೆ ಅದು ಇನ್ನೂ ಲೇಟ್ ಆಯ್ತದೆ, ಇನ್ನೂ ಒಂದು ತಿಂಗಳಾಗ್ತದೆ. ಈಗ ಸದ್ಯಕ್ಕೆ ಊರಾಗೆ ಮುಖ್ಯಸ್ಥೆ, ಊರ್ ಮುಖ್ಯಸ್ಥೆಗೆ ಆಯ್ಕೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇವ್ರಿಗೂ ಇವರ ಸೊಸೆಗೆ ಇಬ್ರಿಗೂ ಫೈಟಿಂಗ್ ಬಿದ್ಬಿಟ್ಟೈತೆ. ಏನ್ ಮಾಡೋಣ, ಏನ್ ಮಾಡೋದು ಅಂತ ನಿನಗೆ ಅರ್ಥ ಆಯ್ತಿಲ್ಲ. ಈಗ ಗೆಲ್ಬೇಕು ಅಂತಂದ್ರೆ ದುಡ್ಡು ಹಂಚ್ಲೇಬೇಕು. ದುಡ್ಡು ಹಂಚ್ಬೇಕು ಅಂತಂದ್ರೆ ಕಾಸು ಕೈಯಾಗಿರ್ಬೇಕು. ನಮ್ಮ ಅತ್ತೆ ಪಾಪ ಮೊದ್ಲೆಲ್ಲನೂ ಇಕ್ಕೊಂಡಿದ್ಲು ಕಾಸು ಗೀಸಿ ಎಲ್ಲನೂ. ಆದ್ರೆ ಇವಾಗ ಎಲ್ಲನೂ ನಮ್ಮ ಮಾವ ಮಾಡಿದ ಕೆಲ್ಸಕ್ಕೆ ಎಲ್ಲ ದೀವ್ಕೊಂಡು ಹೊಂಟೋಗ್ಬಿಟ್ಟವನಿ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ನೀವೇನಾದ್ರೂ ಸಹಾಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದ್ವಿ. ನೀವು ಸಹಾಯ ಮಾಡಂಗಿದ್ರೆ, ಹೋ ನೀವುನು ಸಾಲ ಕೇಳಕ್ ಬಂದಿದ್ದೀರಾ ಅಂತ ಆಯ್ತು. ಹೌದಣ್ಣ, ಸಾಲ ನಿನಗೆ ಬೇಕಿತ್ತು. ಒಂದು 2 ಲಕ್ಷ ರೂಪಾಯಿ ಸಾಲ ಬೇಕಿತ್ತು. ಸಾಲ ಏನೋ ಕೊಡ್ತೀನಿ. ಅಡ ಇಕ್ಕಕ್ ನಿಮ್ಮ ಹತ್ರ ಏನಾದ್ರು ಜಮೀನ್ ಪತ್ರ, ಮನೆ ಪತ್ರ, ಒಡವೆ ಏನಾದ್ರೂ ಇದ್ರೆ ಕೊಡಿ. ಏನಾದ್ರೂ ಇದ್ರೆ ಅಡ ಇಕ್ಕೊಂಡು ನಿಮಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ. ಹಣ ನಮ್ಮ ಹತ್ರ ಅಡ ಇಕ್ಕಳಕ್ಕೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ.
ಕತ್ಕೊಂಡ್ರೆ ಚೈನ್ ಸಮೇತನೂ ಡೂಪ್ಲಿಕೇಟು. ಅದೂ ಒರಿಜಿನಲ್ ಅಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಕೇಳಿದ್ದು. ಒಡವೆ ಮನೆಗಿದ್ದಿದ್ರೆ ಮಾರ್ಬಿಟ್ಟಾದ್ರೂ ಎಲೆಕ್ಷನ್ನಾಗೆ ಅಲ್ಲ ಅಂದರೆ ನಮ್ಮ ಇದು ಪಂಚಾಯತಿನಾಗ ಗೆದ್ಬಿಡ್ತಿದ್ದೆ. ಆದರೆ ಅದೂ ನಂತಾಗಿಲ್ಲ. ನನ್ನ ಹತ್ರ ಈಗ ಏನೇನೂ ಇಲ್ಲ. ಅದಕ್ಕೆ ಇನ್ನೇನು ಬರ್ತದೆ ದುಡ್ಡು. ಈಗ ನಾನು ಅಳಿಯ ಮದುವೆ ಮಾಡ್ಕೊತಾವನೆ, ಅವ್ರ ಕಡೆಯಿಂದ ಬೇಜಾನ್ ಕಾಸು ಬರ್ತದೆ. ಅವಾಗ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ಏನು ಇಲ್ದಿರೋರ್ಗೆ ಯಾರಿಗೂ ನಾನು ಸಾಲ ಕೊಟ್ಟಂಗೆ ಅಭ್ಯಾಸನೇ ಇಲ್ಲ. ಏನಾರ ಅಡ ಇಟ್ಕೊಂಡೇನೆ ಕೊಡೋದು. ನನಗೆ ಸಾಲ ಇಸ್ಕೊಬಿಟ್ಟು ಅವ್ರ ಮನೆ ತನಕನೂ ಅಲ್ಕೊಂಡು ಓಡಾಡಕ್ಕೆ ನಂಗೆ ಇಷ್ಟನೇ ಇಲ್ಲ ಬಂಗಾರಮ್ಮ. ನೀವೇನೇ ಹೇಳಿ, ನನ್ನ ಮಗ ಏನು ಅದೇ ಕೆಲಸನ? ಯಾವಾಗ ಹೋಗು 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 ಭಿಕ್ಷೆ ಎತ್ತು, ಹೋಗು ಭಿಕ್ಷೆ ಎತ್ತು, ಇದೆಲ್ಲ ಆಗದಿರೋ ಕೆಲಸ ನನಗಂತೂ. ನೋಡಿ, ಅಡ ಇಕ್ಕಿದ್ರೆ ಏನಾದ್ರೂ ಕೊಡ್ತೀನಿ, ಇಲ್ಲ ಅಂದರೆ ನಾನೆಲ್ಲ ಕೊಟ್ಟು ರೆಡಿ ಇಲ್ಲ. ಹಂಗೆ ಅನ್ಬೇಡಣ. ನನ್ನ ಸೊಸೆ ಮುಂದೆ ಮುರುವಾದಿ ಹೋಯ್ತದೆ. ನಿಮ್ಮ ಕೈ ಮುಗಿತೀನಿ. ಬೇಕಾದ್ರೆ ನೀವು ಬೇರೆ ಏನಾರ ಹೇಳಿದ್ರೆ ಅದನ್ನು ಮಾಡ್ತೀನಿ. ಅದು ಬಿಟ್ರೆ ಇನ್ನು ನನಗೆ ದುಡ್ಡಿನ ಅವಶ್ಯಕತೆ ಶಾನೆ ಐತೆ. ನಮ್ಮ ಊರಾಗ 2 ಲಕ್ಷ ರೂಪಾಯಿ ಕೊಡೋ ಅಂಥ ಜನ ಯಾರೂ ಇಲ್ಲ ನನಗೆ. ಅದಕ್ಕೆ ತಾನೇ ನಿಮ್ಮನ್ನು ಹುಡುಕೊಂಡು ಬಂದಿದ್ದು. ಹೆಂಗನ ಮಾಡ್ಬಿಟ್ಟು 2 ಲಕ್ಷ ಕೊಡಿ. ಎಲೆಕ್ಷನ್ ಮುಗ್ದಿದ ತಕ್ಷಣ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಅದಕ್ಕೆ ದೇವಸ್ಥಾನದ ಫಂಡ್ಗೆ ಅಂತ ಹೇಳ್ಬಿಟ್ಟು, ಇಲ್ಲ ಚರಂಡಿ ಮಾಡ್ಸೋಕ್ಕೆ ಅಂತ ಎಲ್ಲ ದುಡ್ಡುಗಳು ಬರ್ತಾ ಇರ್ತಾವಲ್ಲ, ಎಲ್ಲ ನನ್ನ ಕೈಗೆ ಗೊತ್ತಾ ಇರ್ತವೆ. ಏನು ತೊಂದರೆ ಇಲ್ಲ, ಎಲ್ಲ ನನಗೆ ಸಿಗ್ತವೆ ದುಡ್ಡೆಲ್ಲನೂ. ಅದ್ರಾಗ ಬೇಕಾದ್ರೆ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ನೋಡಿ, ನೀವು ನಂತರನೇ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರಿ ಅಂತ ನನಗೂ ಚೆನ್ನಾಗಿ ಗೊತ್ತು. ಸರಿ ಆಯ್ತು. ಪಾಪ ನಿಮ್ಮನ್ನು ನೋಡಿದ್ರೆ ನನಗೂ ಅಯ್ಯೋ ಅಂತ ಅನ್ನಿಸ್ತೈತೆ. ಸುಮ್ಮನೆ ನಾನು ಯಾರಿಗೂ ಕೊಡಲ್ಲ. ನಾನು ಒಂದು ಪತ್ರದ ಮೇಲೆ, ಖಾಲಿ ಪತ್ರದ ಮೇಲೆ ಸೈನ್ ಹಾಕ್ಸ್ಕೊಂತೀನಿ. ನೀವು ಅದು ಪತ್ರಕ್ಕೆ ಏನಾದ್ರು ಸೈನ್ ಹಾಕ್ತೀನಿ ಅಂತ ಹೇಳಿದ್ರೆ, ಸರಿ, 2 ಲಕ್ಷ ರೂಪಾಯಿನ ಈಗಲೇ ಕೊಡ್ತೀನಿ. ಅಪ್ಪ ಸದ್ಯ ನೀವು ಎಲ್ಲಿ ಕೇಳಿದ್ರು ಸೈನ್ ಹಾಕ್ತೀನಿ. ಸಾಲ ಒಂದು ಕೊಟ್ಬಿಡಿ ಸಾಕು. ನೋಡಿ, ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ಬೇಕು. ನಾನು ಮನೆ ಹತ್ರ ಹುಡ್ಕೊಂಡು ಬಂದೆ ಅಂದರೆ ಕತೆನೇ ಬೇರೆ ಆಗಿರ್ತದೆ. ಸರಿ ತಾನೇ? ನೀವು ಬಡ್ಡಿಗೆಲ್ಲ ಕೊಡೋಕ್ಕೆಲ್ಲ ಒಪ್ಕೊಂತೀರಾ ಅಂತ ಹೇಳಿದ್ರೆ ನಾನು ಕೊಡ್ತೀನಿ. ಪೇಪರ್ ತಂದು ಸೈನ್ ಹಾಕ್ಸ್ಕೊಂತೀನಿ. ಇಲ್ಲ ಅಂದರೆ ಮತ್ತೆ ಕರೆಕ್ಟಾಗಿ ಕೊಟ್ಬಿಡ್ತಾ. ನೀವು ಯೋಚನೆ ಮಾಡಬೇಡಿ. ಬಂದೇ ಇರಿ. ಯಪ್ಪ, ಹೆಂಗೋ 2 ಲಕ್ಷ ರೂಪಾಯಿ ಸಿಗ್ತಾಯ್ತಳಿ ಅಂದ್ರೆ. ಮತ್ತೆ ಹೆಂಗೋ 2 ಲಕ್ಷ ರೂಪಾಯಿ ಸಿಗ್ತೈತೆ. ಅಪ್ಪ, ಅಷ್ಟೇ ಸಾಕು ನನಗೆ. ಈ ಸಲ ಅಂತೂ ನಾನು ಮುಖ್ಯಸ್ಥೆ ಆಗೇ ಆಗ್ತೀನಿ. ಎರಡನೇ ಮಾತಿಲ್ಲ. ನಿಮ್ಮನ್ ಬಿಟ್ರೆ ಇನ್ನು ಅವಳಾಗ್ತಾಳೆ ಅನ್ಕೊಂಡ್ರೆ ಆಗಲ್ಲ ಅವಳು. ತಗೊಳ್ಳಿ, ಈ ಪೇಪರ್ಗೆ ಸೈನ್ ಹಾಕಿ. ಈಗ ನಾನು ಕ್ಯಾಶ್ ಸಾಲ ಕೊಡಲ್ಲ, ಫೋನ್ ಮೂಲಕ ಕಳಿಸ್ಕೊಡ್ತೀನಿ. ಟ್ರಾನ್ಸಾಕ್ಷನ್ ಮಾಡ್ತೀನಿ ನನ್ನ ಮೊಬೈಲಿಂದ ನಿಮ್ಮ ಮೊಬೈಲ್ಗೆ. ಯಾಕಂದ್ರೆ ಸಾಕ್ಷಿಗಿರ್ಬೇಕಲ್ಲ ನಾನು ನಿಮಗೆ ಸಾಲ ಕೊಟ್ಟಿದ್ದೆ ಅಂತೇಳಿ. ಹೀಗೆಲ್ಲ ಬಡ್ಡಿ ನನ್ನ ಮಕ್ಕಳು ಎಲ್ಲ ಮೋಸ ಮಾಡೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ಪೇಪರ್ಗೆ ಸೈನ್ ಹಾಕಿ, ನಿಮಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಕೊಡಿ. ಹಂಗೆ ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಡೀಟೇಲ್ಸ್ನ ಕೊಡಿಲಿ. ಇಲ್ಲೇ ಪಟ್ಟ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತೀನಿ. ಐತೆ ನನ್ನ ಹತ್ರ ಎಲ್ಲ ಐತೆ. ನಮ್ಮ ಮತ್ತೆದು ಅಕೌಂಟ್ ನಂಬರು, ಡೀಟೇಲ್ಸು ಎಲ್ಲನೂ ಐತೆ. ಹಿಂಗೆ ಕೊಟ್ಬಿಡ್ತೀನಿ. ಹೆಂಗೋ ನಾನು ಫಸ್ಟು ಹಾಕ್ಬಿಡಿ. ಖಾಲಿ ಪೇಪರ್ ಅಲ್ವಾ, ಹೋದ್ರಲ್ಲಿ ಓಡು ಸೈನ್ ಹಾಕ್ಬಿಡೋಣ. ತಗೊಳ್ಳಿ, ಸೈನ್ ಹಾಕಿದ್ದೀನಿ. ಎಲ್ಲ ಕರೆಕ್ಟಾಗಿದೆ. ಸರಿ, ನಿಮ್ಮ ಖಾತೆ ನಂಬರು ಅದೆಲ್ಲ ಕೊಟ್ಬಿಡಿರಿ. ಇಲ್ಲೇನೇ ಕಳಿಸ್ಕೊಟ್ಬಿಡ್ತೀನಿ ದುಡ್ಡ. ಇಲ್ಲಿ ಬಂತ ದುಡ್ಡು ಬಂದೈತಿ ಅಂತ ಬಂದ್ಮೇಲೆ ನೀವು ಇಲ್ಲಿಂದ ವರ್ಷದಿಂದ ಆಚೆ ಕಡೆ ಕಿಕ್ಕಿ. ಇರಿ, ನಂದು ತಗೊಬಿಟ್ಟು ಬರ್ತೀನಿ ಫೋನ್. ಸರಿ. ನೋಡಿ, ಇನ್ನೊಂದು ಕಿತ ಯೋಚನೆ ಮಾಡಿ. ನನ್ನ ತಗ ಸಾಲ ಮಾಡೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಾನು ಸುಮ್ಕೆ ಅಂತೂ ಬಿಡಕ್ಕಿಲ್ಲ, ನಿಮ್ಮ ಥರ ನಾನಲ್ಲ. ಪರವಾಗಿಲ್ಲ. ನಾನು ಬಡ್ಡಿ ವ್ಯವಹಾರ ಮಾಡಿದ್ದೀನಲ್ಲ, ನನಗೂ ಅರ್ಥ ಆಯ್ತದೆ. ಸರಿ. ಅದೇನ್ಲಯ್ಯಪ್ಪ, ನಾವೆಲ್ಲ ಕೈಗೆ ಕಾಸು ಕೊಟ್ರಿ ಅಪ್ಪ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಅದೇನೋ ಮೊಬೈಲ ಕಳಿಸ್ಕೊಡ್ತೀನಿ ಅಂತಾನೆ. ಇವಾಗೆಲ್ಲ ಅಪ್ಡೇಟ್ ಆಗೋಗ್ಬಿಟ್ಟೈತತೆ. ಫೋನ್ ಪೇ, ಗೂಗಲ್ ಪೇ, ಅದು ಯಾವ್ಯಾವ ಪೇ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ಬಿಟ್ಟವಲ್ಲ. ಈಗ ಅದ್ರ ಮೂಲಕ ಕಳ್ಸಿದ್ರೆ ಡಿಲೀಟ್ ಆಗಲ್ಲ. ಅದ್ರ ಮೂಲಕನೇ ಎಲ್ಲ ಕಳ್ಸೋದು. ಅದ್ರ ಮೂಲಕ ಕಳ್ಸ್ಕೊಂಡ್ರೆ ಅವಾಗ ಏನು ಡಿಲೀಟ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅವಾಗ ಸಾಕ್ಷಿ ಅದ್ರಾಗೆ ಇರ್ತೈತಲ್ವಾ, ಅದಕ್ಕೆ. ಹಂಗ ಸರಿ.